ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಅನ್ಬಾಕ್ಸ್. ನಾನು ಸುಹಾಸ್. ಸೊ ನಾವಿವತ್ತು ದುಬೈ ಫೌಂಟೇನ್ಗೆ ಹೋಗ್ತಾಯಿದ್ದೀವಿ. ಸೊ ದ ವರ್ಲ್ಡ್ಸ್ ಟಾಪ್ ಕ್ಲಾಸ್ ವಾಟರ್ ಫೌಂಟೇನ್ಗೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ನಾವು ದುಬೈ ಮಾಲ್ಗೆ ಹೋಗಿ, ದುಬೈ ಮಾಲಲ್ಲಿರೋದು ಆ್ಯಕ್ಚುಲಿ ಇದು ವಾಟರ್ ಫೌಂಟೇನು, ದುಬೈ ಫೌಂಟೇನು. ಸೊ ಬನ್ನಿ, ಇವತ್ತು ನಿಮಗೆ ಪ್ರತಿಯೊಂದು ಡೀಟೇಲ್ಸು, ವಾಟರ್ ಫೌಂಟೇನ್ ಹೆಂಗಿರುತ್ತೆ, ದುಬೈ ಫೌಂಟೇನ್ ಹೆಂಗಿರುತ್ತೆ, ಸೊ ಪ್ರತಿಯೊಂದು ಡೀಟೇಲ್ಸು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾ ಲೆಟ್ಸ್ ಗೋ. I'm doing alright. Since we are apart, you know it's always the heart first. Don't care if it hurts, you're making it worse. I'm not gonna feel a thing tonight. ಎಸ್ ಗಾಯ್ಸ್, ದುಬೈ ಮಾಲ್ಗೆ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡು. ಸೊ ಬುರ್ಜ್ ಖಲೀಫಾ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಈ ಬುರ್ಜ್ ಖಲೀಫಾ ಇದನ್ನು ಕಟ್ಟಿದವ್ರು ಯಾರಂದರೆ, ಸೊ ನೋಡಿ, ಇಮ್ಮಾರ್ ಬಿಲ್ಡಿಂಗ್ ಅಂತ. ಸೊ ಈ ಇಮ್ಮಾರ್ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ, ಇದೇ ಕಂಪ್ನಿಯವರೇ ಬುರ್ಜ್ ಖಲೀಫಾನ ಕಟ್ಟಿದ್ದು ಕೂಡ. ಸೊ ಇನ್ಫ್ರಾಸ್ಟ್ರಕ್ಚರ್ಸ್ ಮಾತ್ರ ಅಲ್ಲಿ ಕ್ರೇಜಿ ಆಗಿದೆ. ಕ್ರೇಜಿ ಬಿಲ್ಡಿಂಗ್ಸ್ ಇರೋದಿಲ್ಲಿ. ಸೊ ನೋಡ್ಬೋದು ನೀವು, ಎಲ್ಲ ಒಂದೊಂದು ಬಿಲ್ಡಿಂಗು ಡಿಫ್ರೆಂಟ್ ಆಗಿರುತ್ತೆ ಗಾಯ್ಸ್ ಇಲ್ಲಿ. ಸೊ ಈ ರೋಡ್ ಏನು ನೋಡ್ತಾ ಇದ್ದೀರಾ ನೀವು, ಇದು ಶೇಖ್ ಝಾಯದ್ ರೋಡು. ಒನ್ ಆಫ್ ದ ಬಿಸಿಯೆಸ್ಟ್ ರೋಡ್ ಇನ್ ದ ವರ್ಲ್ಡ್ ಅಂತಲೇ ಹೆಸರು ಪಡ್ಕೊಂಡಿರೋ ಅಂಥ ರೋಡು. ಸೊ ಇಲ್ಲಿ ಪ್ರತಿಯೊಂದು ಗಾಡಿ ಕೂಡ 20 ಸ್ಪೀಡಲ್ಲಿರುತ್ತೆ. ಸೊ ಇಲ್ಲಿ ಯಾವುದೇ ತರಹ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಂದು ಏನೂ ಇರೋಲ್ಲ. ಸೊ ಪ್ರತಿಯೊಂದು ಕ್ಯಾಮ್ರಾಸಿಂದನೇ ಇಲ್ಲಿ ಆಪ್ರೇಟ್ ಆಗೋದು. ಸೊ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ, ಸ್ಪೀಡ್ ಲಿಮಿಟ್ ಏನಾದ್ರು ಕ್ರಾಸ್ ಮಾಡಿದ್ರೆ, ದುಬೈ ರೂಲ್ಸ್ ಏನೇ ಒಂದು ನಾವು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದರೆ ಸ್ಪಾಟಲ್ಲಿ ಫೈನ್ ಬೀಳುತ್ತೆ. ಇನ್ ಕೇಸ್ ಇವಾಗ ಫಾರ್ ಎಕ್ಸಾಂಪಲ್ 120 ಸ್ಪೀಡ್ ಲಿಮಿಟ್ ಇದ್ದರೆ ಮಿನಿಮಮ್ಮು, ಆ 120 ಸ್ಪೀಡ್ಗಿಂತ ಜಾಸ್ತಿ ಇವ್ರು ಏನಾದ್ರು ಡ್ರೈವ್ ಮಾಡಿದ್ರೆ ಗಾಡಿನ, ಸ್ಪಾಟಲ್ಲಿ ಅವ್ರ ಗಾಡಿ ಮೇಲೆ ಫೈನ್ ಬಿದ್ದಿರುತ್ತೆ. ಅವ್ರ ಮೊಬೈಲ್ಗೆ ಕೂಡ ಮೆಸೇಜ್ ಬಂದ್ಬಿಡುತ್ತೆ. ಮತ್ತು ಪ್ರತಿಯೊಂದು ಪಾರ್ಕಿಂಗ್ ಕೂಡ ಇಲ್ಲಿ ನಿಂತಿರೋ ಗಾಡಿ ಪೇಯ್ಡ್ ಪಾರ್ಕಿಂಗ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದೇ ಪಾರ್ಕಿಂಗ್ ಬೋರ್ಡು. ಸೊ 3 dirhams ಇರುತ್ತೆ, 2 dirham ಇರುತ್ತೆ ಕೆಲವೊಂದು ಜಾಗದಲ್ಲಿ. ಸೊ ಇಲ್ಲಿ ಬುರ್ಜ್ ಖಲೀಫಾ ಜಾಗದಲ್ಲಿ ಪಾರ್ಕಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಮೇ ಬಿ ಲೈಕ್ 3 dirhams. ಮತ್ತು ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟ್ಲಿ ಪೇಯ್ಡ್ ಪಾರ್ಕಿಂಗ್ ಆಗಿರುತ್ತೆ ಗೈಸ್. ಸೊ ಇಲ್ಲಿ ಯಾವುದೇ ಥರ ಫ್ರೀ ಪಾರ್ಕಿಂಗ್ ಇರೋಲ್ಲ. ಆಲ್ ಓವರ್ ದುಬೈ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ಕೆಲವೊಂದು ಜಾಗ ತುಂಬ ರೇರು ನಿಮಗೆ ಸಿಗೋದು, ಕೆಲವೊಂದು ಜಾಗಗಳು ಮಾತ್ರ ಫ್ರೀ ಪಾರ್ಕಿಂಗ್ ಇರುತ್ತೆ. ಸೊ ಪೇಯ್ಡ್ ಪಾರ್ಕಿಂಗ್ ಹೆಂಗಪ್ಪ ಪೇ ಮಾಡೋದಂದರೆ, ಮಷೀನ್ಸ್ ಇರುತ್ತೆ ಎಲ್ಲ ಜಾಗದಲ್ಲೂ, ನೀವು ಅಲ್ಲಿ ನೋಡ್ಬೋದು. ಸೊ ಈ ಮಷೀನ್ ಮುಖಾಂತರ ನೀವು ಕ್ಯಾಶ್ನ ಪೇ ಮಾಡಿಬಿಟ್ಟು 1 hour ಆಗಿರ್ಬೋದು, ಅರ್ಧ ಅವರ್ ಆಗಿರ್ಬೋದು, ಸೊ ಟಿಕೆಟ್ ತೊಗೊಂಡು ನೀವು ಪಾರ್ಕ್ ಮಾಡಬೇಕಾಗುತ್ತೆ. ಅಥವಾ ಇಲ್ಲ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದರೆ, ಸೊ ಈ ನಂಬರ್ಗೆ 3455C ಅಂತ ಕೋಡ್ ಹಾಕ್ಬಿಟ್ಟು, ನಿಮ್ಮ ಗಾಡಿ ನಂಬರ್ ಹಾಕ್ಬಿಟ್ಟು ದುಬೈ ಇದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ಮೊಬೈಲಿಂದ ನಿಮ್ಮ ಕರೆನ್ಸಿ ಮುಖಾಂತರ ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ. ಸೊ ಇನ್ ಕೇಸ್ ನೀವು ಪೇಯ್ಡ್ ಪಾರ್ಕಿಂಗ್ ಮಾಡ್ದಿರಾ ಹಂಗೆ ನೀವು ನಿಲ್ಲಿಸ್ಬಿಟ್ಟು ಹೋದರೆ, ಅದಕ್ಕೂ ಕೂಡ 400 to 500 dirhams ಫೈನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹುಷಾರಾಗಿ ನೀವು ನೋಡಿಕೊಂಡು ಇದು ಮಾಡಬೇಕು ಗೈಸ್. ಪಾರ್ಕಿಂಗು ಇಲ್ಲಿ ದುಬೈ ರೂಲ್ಸ್ ಏನಿದೆ ಪ್ರತಿಯೊಂದು ಫಾಲೋ ಮಾಡಿಲ್ಲ ಅಂದರೆ ಫೈನ್ಸಲ್ಲೇ ನಿಮ್ಮನ್ನ ಸುಸ್ತು ಮಾಡಿಬಿಡ್ತಾರೆ. ಆ ಲೆವೆಲ್ಗಿರುತ್ತೆ ಫೈನ್ಸ್ ಇಲ್ಲಿ. ಸೊ ನೀವು ನೋಡ್ಬೋದು, ಪ್ರತಿಯೊಂದು ಬಿಲ್ಡಿಂಗು ಕೂಡ ಕ್ರೇಜಿಯಾಗಿದೆ. ಏನು ಇನ್ಫ್ರಾಸ್ಟ್ರಕ್ಚರು, ಏನು ಕ್ಲೀನು, ದುಬೈ ಬೇರೆ ಲೆವೆಲಲ್ಲಿದೆ. ಸೊ ಈ ಏರಿಯಾ ಬಂದ್ಬಿಟ್ಟು ದುಬೈ ಡೌನ್ ಟೌನ್ ಅಂತ. ಸೊ ಬುರ್ಜ್ ಖಲೀಫಾ ಇಲ್ಲೇ ಇರೋದು. ಬುರ್ಜ್ ಖಲೀಫಾ, ದುಬೈ ಮಾಲ್ ಆಗಿರ್ಬೋದು, ಪ್ರತಿಯೊಂದು ಮೈನ್ ಬಿಲ್ಡಿಂಗ್ಸು ನಿಮಗೆ ಇಲ್ಲೇ ಇರೋದು ಸಿಗೋದು ದುಬೈ ಡೌನ್ ಟೌನಲ್ಲಿ. ಶೇಖ್ ಝಾಯದ್ ರೋಡ್, ಈ ರೋಡ್ ಏನು ನೋಡ್ತಾ ಇದ್ದೀರಾ ನೀವು, ಶೇಖ್ ಝಾಯದ್ ರೋಡ್. ಇದು ಒನ್ ಆಫ್ ದ ಬಿಸಿಯೆಸ್ಟ್ ರೋಡ್ ಇನ್ ದ ದುಬೈ. ಸೊ ಬನ್ನಿ ಹೋಗೋಣ ಇವಾಗ. ನೆಕ್ಸ್ಟು ದುಬೈ ಮೆಟ್ರೋ ಸ್ಟೇಷನ್. ನೀವು ಅಲ್ಲೇನು ನೋಡ್ತಾ ಇದ್ದೀರಾ, ಅದೇ ದುಬೈ ಮೆಟ್ರೋ ಸ್ಟೇಷನ್ನು. ಸೊ ಈ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ಆ್ಯಕ್ಸಿಸ್ ನಿಮಗೆ ದುಬೈ ಮಾಲ್ಗೆ, ಮತ್ತು ದುಬೈ ಫೌಂಟೇನ್ಗೂ ದುಬೈ ಮಾಲಿಂದನೇ ನಿಮಗೆ ಆ್ಯಕ್ಸಿಸ್ ಇರೋದು. ಬನ್ನಿ ಹೋಗೋಣ. ಸೊ ಇವತ್ತು ಪರವಾಗಿಲ್ಲ, ಸ್ವಲ್ಪ ವೆದರು. ಹೋದ್ವಾರ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಈ ವಾರ ಸ್ವಲ್ಪ ಪರವಾಗಿಲ್ಲ. ನವಂಬರು ಡಿಸೆಂಬರ್ಗೆಲ್ಲ ಕಂಪ್ಲೀಟಾಗಿ ವೆದರ್ ಕೂಲ್ ಆಗಿರುತ್ತೆ ಸ್ವಲ್ಪ.
ಕಂಪೇರ್ ಟು ಬೇರೆ ಮಂತ್ಗಳೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪರವಾಗಿಲ್ಲ. ಸೊ ಯಾ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇವತ್ತು ಸ್ವಲ್ಪ ದುಬೈ ಮಾಲ್ ಪರವಾಗಿಲ್ಲ, ಫ್ರೀ ಆಗಿದೆ. ಸೊ ನೀವು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ವೀಕೆಂಡ್ಸಲ್ಲೆಲ್ಲ ತುಂಬ ಬ್ಯುಸಿ ಇರುತ್ತೆ. ಫುಲ್ ಜನ, ಎಲ್ಲ ಕಡೆ ಜನ ಇರ್ತಾರೆ. ದುಬೈ ಫೌಂಟೇನ್ ಆಗಿರ್ಬೋದು, ಪ್ರತಿಯೊಂದೂ ಫುಲ್ ಬ್ಯುಸಿ ಇರುತ್ತೆ, ಎಲ್ಲ ಕಡೆ ಜನ ರಶ್ ಇರುತ್ತೆ. ಸೊ ಆದಷ್ಟು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಸೊ 6 o'clock ಶೋ ಇರೋದು, ಅದು ವಾಟರ್ ಶೋ. ಮಧ್ಯಾಹ್ನನೂ ಇರುತ್ತೆ ನಿಮಗೆ, ಬಟ್ ಈವ್ನಿಂಗ್ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಚೆನ್ನಾಗಿರುತ್ತೆ. ಸೊ ಟ್ರೈ ಟು ಕಮ್ ಇನ್ ಈವ್ನಿಂಗ್. ಸೊ ಗೈಸ್, ಎಷ್ಟು ಸತಿ ನೋಡಿದ್ರು ದುಬೈ ಮಾಲ್ನ ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿದೆ ಗೈಸ್. ಸೊ ನೀವು ನೋಡ್ಬೋದು, ಪ್ರತಿಯೊಂದು ಜಾಗನೂ ಒಂದ್ರಿಗಿಂತ ಒಂದು, ಪ್ರತಿಯೊಂದು ಶಾಪ್ಸು ಡಿಫ್ರೆಂಟ್ ಆಗಿದೆ. ಸೊ ವರ್ಲ್ಡಲ್ಲಿ ನಿಮಗೆ ಏನೇನು ಸಿಗುತ್ತೋ ಪ್ರತಿಯೊಂದು ನಿಮಗೆ ದುಬೈ ಮಾಲಲ್ಲಿ ಸಿಗುತ್ತೆ ಗೈಸ್. ಸೊ ಈ ಜಾಗ ನಮ್ಮ ಹತ್ರ ತಪ್ಪದಿರ ವಿಸಿಟ್ ಮಾಡಿ. ನೀವು ದುಬೈಗೆ ಬಂದರೆ ಬುರ್ಜ್ ಖಲೀಫಾ ಆಗಿರ್ಬೋದು, ದುಬೈ ಫೌಂಟೇನ್ ಆಗಿರ್ಬೋದು, ದುಬೈ ಮಾಲ್ ಆಗಿರ್ಬೋದು, ಮೇನ್ ಪ್ಲೇಸಸ್ ಏನಿದೆ ಇದೆಲ್ಲ ನೀವು ತಪ್ಪದಿರ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನೀವು ತುಂಬ ಖುಷಿ ಪಡ್ತೀರಾ, ಅದಕ್ಕಂದರೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗೈಸ್. ಸೊ ಬನ್ನಿ, ಇವಾಗ ನೆಕ್ಸ್ಟ್ ನಾನು ನಿಮಗೆ ದುಬೈ ಫೌಂಟೇನ್ ಹತ್ರ ಸಿಗ್ತೀನಿ. ಎಸ್, ಕಮ್ ಆನ್, ಲೆಟ್ಸ್ ಗೋ. ಮೈ ಗಾಡ್, ಏನು ಜನ ಇದ್ದಾರೆ ನೋಡಿ ಗೈಸ್. ಅಲ್ಲಿ ವಾಟರ್ ಶೋನ ನೋಡೋಕ್ಕೆ ಫುಲ್ ಜನ ಕ್ರೌಡಾಗಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ½ an hour ಮುಂಚೆನೇ ಬಂದರೆ ಒಳ್ಳೆಯದು. ಇಲ್ಲಿಗೆ ಏನಿದೆ ನೋಡ್ರಿ ಗೈಸ್, ಪ್ರತಿಯೊಂದು ಮರಗೂ ಲೈಟಿಂಗ್ಸ್ ಹಾಕ್ಕೊಂಡು. ಸೊ ಈವ್ನಿಂಗ್ ನೀವು ಅರೌಂಡ್ 8 o'clock ಮೇಲೆ ನೀವು ನೋಡೋದಾದರೆ ಫುಲ್ ಕಂಪ್ಲೀಟ್ ಲೈಟಿಂಗ್ಸ್ ಎಲ್ಲ ಕಡೆ. ಬುರ್ಜ್ ಖಲೀಫಾ ನೀವು ನೋಡ್ಬೋದು, ಪ್ರಪಂಚದ ಅತಿ ಎತ್ತರದ ಬಿಲ್ಡಿಂಗ್ ಬುರ್ಜ್ ಖಲೀಫಾ. ಲುಕ್ ಅಟ್ ದ ಕ್ರೌಡ್ ಗೈಸ್, ಓ ಮೈ ಗಾಡ್, ಬೇಜಾನ್ ಜನ ಇದ್ದಾರೆ ಗುರು. ಸೊ ಇವಾಗ 6:30 ಎಕ್ಸಾಕ್ಟ್ಲಿ 6:30ಗೆ ವಾಟರ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ವ್ಯೂ ಇಲ್ಲಿಂದ. ಗೈಸ್, ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ದುಬೈ ಫೌಂಟೇನ್ ಶೋನ ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಇನ್ನೇನು 2 minutesಲ್ಲಿ ಈ ಒಂದು ಶೋ ಸ್ಟಾರ್ಟ್ ಆಗಲಿದೆ. ಈಗ ನೀವು ನೋಡ್ತಾ ಇದ್ದೀರಾ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೊರಿಯೋಗ್ರಾಫ್ಡ್ ಫೌಂಟೇನ್ ಸಿಸ್ಟಮ್. ನೋಡಿ, ಎಂಜಾಯ್ ಮಾಡಿ. You're pulling on my walls down. I've never played this beat. I'm good at shutting you out. I've always had a way of keeping closed. Beating, hiding, I've been calling out your name from the darkness, thinking it's too late. If you're fine,
too much on your plate. I'll keep hiding, calling out your name, calling out your name, calling out your name, calling out your name, calling out your name. Been hiding, I've been calling out your name from the darkness, thinking it's too late. If you're faded, I've been too much on your plate. I'll keep hiding, calling out your name, calling out your name, calling out your name. Tell me how you're feeling. ಗೈಸ್ ಫೌಂಟೇನ್ ಹತ್ರ ಇದ್ದೀವಿ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಕೊರಿಯೋಗ್ರಾಫ್ ಫೌಂಟೇನ್ ಸಿಸ್ಟಮ್ ಅಂತಲೇ ಹೆಸರು ಪಡ್ಕೊಂಡಿರುವಂಥ ಒಂದು ಜಾಗ. ಈ ಥರ ಒಂದು ಫೌಂಟೇನ್ ಶೋ ನೀವು ಪ್ರಪಂಚದಲ್ಲಿ ಬೇರೆ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಒಂದು ಫೌಂಟೇನ್ ಇದು. ಇದನ್ನು ನೋಡೋಕ್ಕೆ ದೇಶದಿಂದ ಪ್ರತಿಯೊಂದು ಪ್ರಪಂಚದ ಮೂಲೆಯಿಂದ ಜನಗಳು ಬರ್ತಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಫಾರಿನರ್ಸು ನಿಮ್ಗೆ ಇಲ್ಲಿದ್ದಾರೆ. ಪ್ರತಿದಿನ ಲಕ್ಷಾಂತರ ಜನ ದುಬೈಗೆ ಟ್ರಾವೆಲ್ ಮಾಡ್ತಾರೆ. ಸೊ ದುಬೈನ ವಿಸಿಟ್ ಮಾಡೋಕ್ಕೆ ಬರೋರು. ಸೊ ಈ ಶೋನ ಮಾತ್ರ ಮಿಸ್ ಮಾಡೋದಿಲ್ಲ. ತುಂಬ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇಲ್ಲಿ ವಾಟರ್ ಶೋ ಮಾತ್ರ. ಸೊ ಇವಾಗ ಆಲ್ರೆಡಿ ಒಂದು ಶೋ ಮುಗಿದಿತ್ತು. ನೆಕ್ಸ್ಟ್ ಎವ್ರಿ ಹಾಫ್ ಆನ್ ಅವರು ಇಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. 6 o'clock-ಇಂದ 11 o'clock ನೈಟ್ವರೆಗೂ ಇರುತ್ತೆ. ಸೊ ನೆಕ್ಸ್ಟು 6:30ಗೆ ಒಂದು ಶೋ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಸನ್ನ ನಿಮ್ಗೆ ಕೊಡ್ತೀನಿ. ಸೊ ಈ ಜಾಗ ಬಂದ್ಬಿಟ್ಟು ಟೋಟಲ್ 30 ಎಕರೆ ಇರುವಂಥ ಜಾಗ. ಸೊ ಇದು ಆರ್ಟಿಫಿಷಿಯಲ್ ಬುರ್ಜ್ ಖಲೀಫಾ ಲೇಕ್, ಮ್ಯಾನ್ಮೇಲ್ಡ್ ಲೇಕ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಆರ್ಟಿಫಿಷಿಯಲ್ ಬುರ್ಜ್ ಖಲೀಫಾ ಲೇಕ್ ಅಂತ ಹೆಸರು ಪಡ್ಕೊಂಡಿದೆ ಈ ಜಾಗ. ಸೊ ನೀವು ನೋಡ್ಬೋದು ಅಮೇಝಿಂಗ್ ಆಗಿದೆ ವ್ಯೂ ಮಾತ್ರ. ಬ್ಯಾಕ್ ಸೈಡ್ ನೋಡ್ಬೋದು ಕ್ರೇಜಿ ಆಗಿದೆ ಗೈಸ್. ನೀವೇನಾದ್ರು ದುಬೈಗೆ ಬಂದರೆ ಈ ವಾಟರ್ ಶೋನ ಮಾತ್ರ ಮಿಸ್ ಮಾಡ್ದಿರ ನೋಡಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ದುಬೈಯಲ್ಲಿ. ಸೊ ಇಟ್ಸ್ ಎ ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ ಶೋ ವಾಟರ್ ಶೋ ಮಾತ್ರ. ಪ್ರಪಂಚದಲ್ಲೇ ಬೇರೆ ಎಲ್ಲೂ ನೀವು ನೋಡೋಕ್ಕಾಗಲ್ಲ. ವರ್ಲ್ಡ್ಸ್ ಲಾರ್ಜೆಸ್ಟ್ ಕೊರಿಯೋಗ್ರಾಫ್ ಫೌಂಟೇನ್ ಸಿಸ್ಟಮ್ ಇದು. ಲುಕ್ ಅಟ್ ದ ಕ್ರೌಡ್ ಗೈಸ್, ಬೇಜಾನ್ ಜನ ಇದ್ದಾರೆ. ವೀಕ್ ಡೇಸಲ್ಲೇ ಇಷ್ಟು ಜನ ಇದ್ದಾರೆ ಅಂದರೆ ವೀಕೆಂಡ್ಸಲ್ಲಿ ಎಷ್ಟು ಜನ ಇರ್ಬೋದು ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಜನ ಬಂದಿರ್ತಾರೆ ವೀಕೆಂಡ್ಸಲ್ಲೆಲ್ಲ. ಸೊ ನಾನು ಹೇಳೋದೇನೆಂದರೆ ವೀಕ್ ಡೇಸಲ್ಲಿ ನೀವು ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾಕಂದರೆ ವೀಕೆಂಡ್ಸಲ್ಲಿ ಅಷ್ಟು ಕ್ರೌಡ್ ಇರುತ್ತೆ. ಗೈಸ್ ಇದೇ ಬಿಲ್ಡಿಂಗ್ ಮೇಲೆ ನಮ್ಮ ಸುದೀಪ್ ಸರ್ ಕಟೌಟ್ ಕೂಡ ಬಂದಿತ್ತು, ನೆನಪಿರ್ಬೋದು ನಿಮಗೆ. ಗೈಸ್ ಇದನ್ನು ಡಿಸೈನ್ ಮಾಡಿರೋರು ಬಂದ್ಬಿಟ್ಟು WET ಡಿಸೈನ್ಸ್ ಅಂತ, ಕ್ಯಾಲಿಫೋರ್ನಿಯಾ ಬೇಸ್ಡ್ ಕಂಪ್ನಿ ಅವರು ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ನೋಡ್ಬೋದು ಬೇರೆ ಲೆವೆಲಲ್ಲಿ ಇದೆ ಗೈಸ್, ನೆಕ್ಸ್ಟ್ ಲೆವೆಲ್ ಶೋ ಅಂತಲೇ ಹೇಳ್ಬೋದು. ಇದು ಕ್ರೇಜಿ ಆಗಿದೆ. ಸೊ ಒಂದು ಶೋ ಮುಗ್ದು ಇನ್ನೊಂದು ಶೋ ವೆಯ್ಟ್ ಮಾಡ್ತಾಯಿದ್ದಾರೆ ಜನ ಎಲ್ಲರೂ. ಸೊ ಅಷ್ಟು ಸೂಪರಾಗಿರುತ್ತೆ. ಆ ವಾಟರ್ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಥರನೇ ಮ್ಯೂಸಿಕ್ ಜೊತೆ ಸಿಂಕ್ ಆಗಿಬಿಟ್ಟು ಆ ವಾಟರ್ ಡ್ಯಾನ್ಸ್ ಮಾಡುತ್ತೆ. ಅದನ್ನ ನೋಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಗೈಸ್. ಡೆಫಿನೆಟಾಗಿ ನೀವು ವಿಸಿಟ್ ಮಾಡಿ, ನಾವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಜಾಗನ. ಹೈಲಿ ರೆಕಮೆಂಡೆಡ್ ಜಾಗ ಇದು ಗೈಸ್. ಈ ಫೌಂಟೇನ್ ಬಂದ್ಬಿಟ್ಟು 900 ಫೀಟ್ ಇದೆ, 275 ಮೀಟರ್ಸ್ ಲಾಂಗ್ ಇದೆ. ಸೊ ಇಷ್ಟು ದೊಡ್ಡದಿರೋವಂಥ ಈ ಫೌಂಟೇನು ಪ್ರಪಂಚದಲ್ಲಿ ಒಂದೇ ಇರೋದು. ಅದು ನಿಮಗೆ ದುಬೈಯಲ್ಲೇ ನೋಡೋಕ್ಕಾಗೋದು. ಸೊ ಹಿಂದೆ ನೀವು ನೋಡ್ಬೋದು ಬುರ್ಜ್ ಖಲೀಫಾ ಮಿಂಚ್ತಾ ಇದೆ, ಡೈಮಂಡ್ ಥರ ಮಿಂಚ್ತಾ ಇದೆ. ಸೊ ಈ ಬುರ್ಜ್ ಖಲೀಫಾ ಲೈಟಿಂಗ್ಸ್ ಕೂಡ ಅದರೇ ಆದಂಥ ಒಂದು ಟೈಮಿಂಗ್ಸ್ಗಳಿರುತ್ತೆ. ಸೊ ವೀಕೆಂಡ್ಸಲ್ಲಿ ಬುರ್ಜ್ ಖಲೀಫಾ ಲೈಟಿಂಗ್ ಶೋಸ್ ಕೂಡ ಇರುತ್ತೆ. ವೀಕ್ ಡೇಸಲ್ಲಿ ಕೆಲವೊಂದು ಟೈಮಿಂಗಲ್ಲಿ ಇರುತ್ತೆ. ಆ ಟೈಮಿಂಗ್ಸ್ ಎಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಬ್ಯಾಕ್ಗ್ರೌಂಡ್ ವ್ಯೂ ನೋಡಿರಿ ನೀವು ಹೆಂಗಿದೆ. ಬ್ಯಾಕ್ಗ್ರೌಂಡ್ ವ್ಯೂ ನೋಡ್ರಿ, ಬೇರೆ ಲೆವೆಲ್ ಅಂದ್ಕೊಳ್ರಿ. ನೆಕ್ಸ್ಟ್ ಲೆವೆಲ್ ಗೈಸ್ ದುಬೈ ಎಲ್ಲ. You're pulling on my walls down. I've never been exposed like this before. I'm good at shutting you out. Wow. I've always
it's too late. If you're finding I've been too much on your plate, I'll keep hiding, calling out your name, calling out your name, calling out your name, calling out your name, calling out your name. ಮೈ ಗಾಡ್ ಗಾಯ್ಸ್, ಮಸ್ತಾಗಿದೆ, ಬೇರೆ ಲೆವೆಲ್ ಮಾತ್ರ. ಈ ಥರ ಒಂದು ವಾಟರ್ ಶೋನ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ತಪ್ಪದೆ ಮಿಸ್ ಮಾಡ್ದಿರ ಈ ಜಾಗನ ನೀವು ವಿಸಿಟ್ ಮಾಡಿ. ಸೊ ನೋಡಿ, ಈ ಜಾಗನ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ, ಸಾವಿರಾರು ಜನ, ಲಕ್ಷಾಂತರ ಜನ ಬಂದಿದ್ದಾರೆ. Pulling on my walls down. I've never been exposed like this before. I'm good at shutting you out. I've always had a way of keeping closed. Beating, pulling on my walls down. I've never been exposed like. ಗೈಸ್, ಇದು 500 ಫೀಟು 152 ಮೀಟರ್ವರೆಗೂ ಹಾರುತ್ತೆ ಆಕಾಶಕ್ಕೆ. ಕ್ರೇಜಿ ಗಾಯ್ಸ್, ಇಟ್ಸ್ ಅಮೇಝಿಂಗ್, ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. Pulling on my walls down. I've never been exposed like this before. I'm good at shutting you out. I've always had a way of keeping closed. Beating, hiding, I've been. Wow, fantastic show, man. Really, it was an amazing show, guys. ವಾವ್, ನೋಡಿ ಗಾಯ್ಸ್, ಈ ಥರ ಲೈಟಿಂಗ್ ಶೋ ಇರುತ್ತೆ. ವೀಕ್ ಡೇಸಲ್ಲಿ ಕೆಲವೊಂದು ಟೈಮಿಂಗ್ಸಲ್ಲಿ ಹಾಕ್ತಾರೆ, ವೀಕೆಂಡಲ್ಲಿ ಕಂಟಿನ್ಯೂಸ್ಲಿ ಲೈಕ್ 20 ಮಿನಿಟ್ಸ್ 10 ಮಿನಿಟ್ಸ್ ಈ ಥರ ಆಗ್ತಾ ಇರ್ತಾರೆ. ಸೊ ಈ ಒಂದು ಬಿಲ್ಡಿಂಗು ಪ್ರಪಂಚದ ಅತಿ ಎತ್ತರದ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಏನಿದೆ, ಈ ಬಿಲ್ಡಿಂಗು ನಿಮಗೆ 100 ಕಿಲೋಮೀಟ್ರ್ ದೂರದಿಂದ ಕೂಡ ನಿಮಗೆ ಈ ಬಿಲ್ಡಿಂಗ್ ಕಾಣಿಸುತ್ತೆ, ಅಷ್ಟು ದೊಡ್ಡದಾಗಿದೆ ಗಾಯ್ಸ್. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೋ ಗೊತ್ತಿಲ್ಲ, ಬಟ್ ಲೈವ್ ಆಗಿ ನೋಡೋದಕ್ಕೆ ಮಸ್ತಾಗಿದೆ ಗಾಯ್ಸ್, ಬೇರೆ ಲೆವೆಲ್ ಅಂತ. ನೋಡಿ, ಆಫ್ ಆಗಿದೆ, ಮಿಂಚ್ತಾ ಇದೆ ಡೈಮಂಡ್ಸ್ ಥರ. ನೋಡಿ, ಈ ಥರ ಮಿಂಚ್ತಾ ಇರುತ್ತೆ ಬಿಲ್ಡಿಂಗ್ ಫುಲ್ಲು. ನೈಟ್ ಟೈಮಲ್ಲಿ ನೋಡೋಕ್ಕೆ ಒಂಥರ ಮಸ್ತು ಗಾಯ್ಸ್. ಬೆಳಿಗ್ಗೆ ಬುರ್ಜ್ ಖಲೀಫಾ ಒಂಥರ ಕ್ರೇಜಿಯಾಗಿ ಕಾಣಿಸುತ್ತೆ, ಅಂದರೆ ನೈಟ್ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ನೋಡಿ, ಎಲ್ಲರೂ ಫಿದಾ ಆಗಿಬಿಟ್ಟಿದ್ದಾರೆ ಪ್ಲೇಸ್ ನೋಡಿ ಗಾಯ್ಸ್. ಈ ಫೌಂಟೇನಲ್ಲಿ ಒಟ್ಟು 6600 ಸೂಪರ್ ಲೈಟ್ಸ್ ಇರುತ್ತೆ, 25 ಪ್ರೊಜೆಕ್ಟರ್ಸ್ ಇರುತ್ತೆ. ಸೊ ಹಿಂದೇನು ಲೈಟಿಂಗ್ಸ್ ನೋಡ್ಬೋದು ನೀವು, ಬುರ್ಜ್ ಖಲೀಫಾದು ಕ್ರೇಜಿಯಾಗಿದೆ ಗಾಯ್ಸ್. ನೋಡೋಕ್ಕೆ 2 ಕಣ್ಗಳು ಸಾಲಲ್ಲ ಅಂತಾರಲ್ಲ, ಆ ಲೆವೆಲ್ಗೆ ಇದೆ ಗಾಯ್ಸ್, ಮಸ್ತಾಗಿದೆ ಈ ಜಾಗ ಮಾತ್ರ ಗಾಯ್ಸ್. ಈ ಫೌಂಟೇನು 22,000 ಗ್ಯಾಲನ್ಸ್ ಇದೆ ಮತ್ತು 83,000 ಲೀಟರ್ ನೀರು ಇರುವಂಥ ಒಂದು ಫೌಂಟೇನ್ ಇದು. ನೀವು ನೋಡ್ಬೋದು, ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು. ಈ ಶೋ ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 1:30ವರೆಗೂ ಇರುತ್ತೆ, ಮತ್ತು ಸಾಯಂಕಾಲ 6 ಗಂಟೆಯಿಂದ 11 ಗಂಟೆ, ನೈಟ್ 11 ಗಂಟೆವರೆಗೂ ಇರುತ್ತೆ. ಎವ್ರಿ ಹಾಫ್ ಆನ್ ಅವರ್ಗೆ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಮಸ್ತಾಗಿರುತ್ತೆ ಗಾಯ್ಸ್. ಈ ಥರ ಬೋಟ್ ರೈಡ್ ಕೂಡ ಇರುತ್ತೆ, ನೀವು ಫೌಂಟೇನ್ ಪಕ್ಕದಲ್ಲೇ ನೀವು ವ್ಯೂ ಎಂಜಾಯ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು. ಬಟ್ ಇದು ಫೌಂಟೇನ್ ನೋಡೋಕ್ಕೆ ಯಾವುದೇ ಥರ ಕಾಸು ಇಲ್ಲ, ಇದು ಕಂಪ್ಲೀಟ್ ಫ್ರೀ. ಇದು ಒಂದು ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು.
ಗೈಸ್ ಈ ಥರ ಸ್ಪೀಕರ್ಸು ನಿಮಗೆ ಎಲ್ಲ ಕಡೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ ದೊಡ್ಡ ಸ್ಪೀಕರ್ಸ್ ಅದೆರಡು 3 ಸ್ಪೀಕರ್ಸು, ಆ ಥರ ಪ್ರತಿಯೊಂದು ಜಾಗದಲ್ಲೂ ಸ್ಪೀಕರ್ಸ್ ಇರುತ್ತೆ. ಸೊ ನೀವು ಒರಿಜಿನಲ್ ಆಗಿ ಫೀಲ್ ಮಾಡ್ಬೋದು. ಐ ಮೀನ್ ಅಷ್ಟು ಚೆನ್ನಾಗಿ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ನೀವು ಫೀಲ್ ಮಾಡ್ಬೋದು. I'm doing alright since we are apart. ಗಾಯ್ಸ್ ಈ ಫೌಂಟನ್ನ ಒಟ್ಟು ಬೆಲೆ ಬಂದ್ಬಿಟ್ಟು $218 ಮಿಲಿಯನ್ ಕೊಟ್ಟು ದುಬೈ ಗೌರ್ಮೆಂಟು ಇದನ್ನ ಬಿಲ್ಟ್ ಮಾಡ್ತಾರೆ. ಸೊ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗ್ ಗಾಯ್ಸ್. ಸೊ ಇಲ್ಲಿ ಎಲ್ಲ ಥರ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಎಲ್ಲ ಥರ ಫೆಸಿಲಿಟೀಸು ನಿಮ್ಗೆ ಇಲ್ಲಿರುತ್ತೆ ಗಾಯ್ಸ್. ಬಟ್ ನಾನು ನಿಮ್ಗೇನು ಹೇಳೋದಂದರೆ ವಾಟರ್ ಬಾಟಲ್ ಆಗಲಿ ಏನೇ ಆಗಿರಲಿ, ಒಂದು ಊಟ ತಿಂಡಿ ಆಗಿರಲಿ, ನೀವು ಹೊರಗಡೆಯಿಂದ ತೊಗೊಂಬರೋದು ತುಂಬ ಬೆಸ್ಟು. ಯಾಕಂದರೆ ಇಲ್ಲಿ ತುಂಬ ಅಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಯೋಚನೆನೂ ಮಾಡಿರೋಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಬೆಟರ್ ಟು ಬೈ ಫ್ರಮ್ ಔಟ್ಸೈಡ್ ಓನ್ಲಿ. ಹೊರಗಡೆಯಿಂದ ತೊಗೊಂಬರೋದೇ ಬೆಸ್ಟು. ನೋಡಿದ್ರಲ್ಲ ಗೈಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಕೊರಿಯೋಗ್ರಾಫ್ಡ್ ಫೌಂಟೇನ್ ಸಿಸ್ಟಮ್ನ. ಸೊ ಈ ಜಾಗ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೇನಾರು ಈ ಜಾಗಕ್ಕೆ ಬಂದರೆ ಡೆಫಿನೆಟಾಗಿ ಮರೀದಿರ ಈ ಜಾಗನ ವಿಸಿಟ್ ಮಾಡಿ. ಈ ಜಾಗಕ್ಕೆ ಯಾವುದೇ ಥರ ಒಂದು ಫೀಸ್ ಇರೋದಿಲ್ಲ. ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು. ನೀವು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಯಾವುದೇ ಥರ ಒಂದು ಕಾಸನ್ನ ಕಟ್ಟೋವಂಥ ಅವಶ್ಯಕತೆ ಇರೋಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.